ದೇಶ ಅಂದ್ರೆ ಒಂದು 8 ರಾಜ್ಯಗಳಲ್ಲಿ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾ ಇದ್ದಾರೆ. ಈ ಒಂದು 556ನೇ ಸಿದ್ದರಾಮೇಶ್ವರ ಜಯಂತಿ ಉತ್ಸವನ್ನ ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ಮೊದಲನೇದಾಗಿ ನಮಗೆ ವಿಶೇಷ ಏನಂದ್ರೆ ಒಬ್ಬ ಹೆಣ್ಣು ಮುಖಾಂತರ ನಾವು ಪೂಜೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ನಾವು ಈಗಾಗಲೇ ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ವಿ. ಅವತ್ತೊಂದು ಕಾರ್ಯಕ್ರಮ 100 ಪಲ್ಲಕ್ಕೆ ಇಟ್ಕೊಂಡು ಅದೇ ರೀತಿ ಮಾಡಬೇಕು ಅಂತ ನಾವು ಇವತ್ತು ಸರಳವಾಗಿ ಸರ್ಕಾರ ಆದೇಶ ಪ್ರಕಾರ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇದಕ್ಕೆ ಬಂದಿರತಕ್ಕಂತ ಎಲ್ಲ ತಾಲೂಕು ದಂಡಾಧಿಕಾರಿಗಳು, ನಮ್ಮ ಕೊಂಡಪ್ಪನವರು, ಇನ್ನೊಬ್ಬ ಸುಬ್ರಹ್ಮಣಿ ಮತ್ತು ನಮ್ಮ ಸಮುದಾಯದ ಅಧ್ಯಕ್ಷರು ಮತ್ತು ಯುವ ಅಧ್ಯಕ್ಷರು ಮತ್ತೆ ಸಮುದಾಯ ಭವನದ ಅಧ್ಯಕ್ಷರು ಮತ್ತೆ ಪತ್ರಿಕಾ ಮಾಧ್ಯಮದವರು ಅನ್ಸೋದೇನೆಂದ್ರೆ ಇವತ್ತು ಪ್ರತಿ ವರ್ಷ ನಮ್ಮ ಸಂಕ್ರಾಂತಿ ಹಬ್ಬ ಬರ್ತದೆ. ಸಂಕ್ರಾಂತಿ ಹಬ್ಬ ಬಂದಾಗ ನಮ್ಗೆ 2 ಹಬ್ಬಗಳು ವಿಶೇಷ ಏನಂದ್ರೆ ನಮ್ಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ 1 ತಿಂಗಳು ಮುಂಚೆ ಬರ್ತಾ ಇತ್ತು ಸಂಕ್ರಾಂತಿ ಹಬ್ಬ, 1 ತಿಂಗಳು ಹಿಂದೆ ಬರ್ತಾ ಇತ್ತು ಉರ್ಸು. ಇವತ್ತು 2 ಒಂದೇ ಸಲ ಬಂದಿದೆ. ಆದ್ರೆ ಇವತ್ತು ಮೇಡಮ್ ಅವರು ಸ್ವಲ್ಪ ತಲೆನೋವು ಇರ್ಬೋದು. ಯಾಕಂದ್ರೆ ನೆನ್ನೆ ಹೋದಾಗನೇ ಜನ ಬರಕ್ಕಾಗಿಲ್ಲ. ಅದರಿಂದ ಇವತ್ತು ಸಂಕ್ರಾಂತಿ ಹಬ್ಬ ನಾವು 12 ಗಂಟೆಗೆ ಅಂತ ಉದ್ಭವಲಿಂಗೇಶ್ವರ ದೇವಸ್ಥಾನ, ನಮ್ಮ ಮುತ್ಯಾಲಪೇಟೆಯಲ್ಲಿ ಉದ್ಭವಲಿಂಗೇಶ್ವರ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತು ಸಂಕ್ರಾಂತಿ ಹಬ್ಬ ಕೂಡ ಬಹಳ ಸರಳವಾಗಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವು. ಅದ್ರ ಜೊತೆಗೆ ಉರುಸುನು ಇರ್ತದೆ. ಇವತ್ತು ಲ್ಯಾಂಡ್ ಆರ್ಡರ್ ಬಹಳ ಜಾಸ್ತಿ ಪೊಲೀಸರು ಇರ್ತಾರೆ, ಎತ್ತುಗಳು ಕಡಿಮೆ ಇರ್ತದೆ, ಸೀಮೆ ಹಸಿರು ಇರ್ತದೆ. ನಾವು ಎತ್ತುಗಳು ಹುಡುಕ್ತೇವೆ. ನೆನ್ನೆಲ್ಲ ನಾವು 4-5 ಜೊತೆ ಹಿಡ್ಕೊಂಡು ಎತ್ತುಗಳು ಹುಡುಕ್ದು, ಯಾವ 2-3 ಜೊತೆ ಬಂತು. ಅವು ಪ್ರೈಸ್ ಬಂದ್ಬಿಡ್ತಾರೆ, ಅವ್ರು ಮೆರವಣಿಗೆ ಬರಲ್ಲ. ಅವಾಗೆಲ್ಲ ಮುಖ ಎಲ್ಲ ಕಂಪ್ಲೀಟ್ ಕಲರ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಪ್ರೈಸ್ ಶ್ರಮೆಗೆ ಬಂದ್ಬಿಡ್ತಾರೆ. ಅವರು ಮೆರವಣಿಗೆ ಮಾತ್ರ ಸೀಮೆ ಹಸಲು ಅಲ್ಲಲ್ಲಿ ಇವಾಗ ಉದ್ಭವಲಿಂಗೇಶ್ವರ ಹತ್ರ ಸ್ಟಾರ್ಟ್ ಮಾಡಿದ್ರೆ ಗಂಗಮ್ಮಗುಡಿ ಹತ್ರ ಬಿಟ್ಬಿಡ್ತಾರೆ. ಅಲ್ಲಿಂದ ಬಿಟ್ಬಿಟ್ರೆ ಮತ್ತೆ ನಮ್ಮ ಅಂಬೇಡ್ಕರ್ ನಗರ ಮತ್ತೆ ಅಲ್ಲಿಂದ ಹೊಸಬಳ್ಳ ಹಿಂಗೆ ಅಲ್ಲಲ್ಲಿ ಬಿಟ್ಬಿಡ್ತಾರೆ. ಸೀಮೆ ಹಸಲು ಕೂಡ ಜಾಸ್ತಿ ನಡೆಯಕ್ಕಾಗಲ್ಲ. ಅದರಿಂದ ಅಂತ ದಿವಸ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಬಂದಿದೆ. ಯಾವತ್ತಂದ್ರೆ ಸಂಕ್ರಾಂತಿ ಹಬ್ಬ. ಈ ದೇವತೆಗಳು ಪೂಜೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ವಿಶೇಷವಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಸಗಣಿಯನ್ನು ಇಟ್ಟೆ ಅಲ್ಲಿ ಇದು ತಂಗೇಡು ಹೂವು ಅವೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅಂತ ದಿವಸ ಸಿದ್ದರಾಮೇಶ್ವರ ಜಯಂತಿ ಬಂದಿದೆ. ಅದರ ಸಿದ್ದರಾಮೇಶ್ವರ ಜಯಂತಿ ಇವತ್ತು ಸರಳವಾಗಿ ಇವತ್ತು ಬಹಳ ಅದ್ದೂರಿಯಿಂದ ನಾವು ಎಲ್ಲ ಕೂಡ ತಮ್ಮ ನೇತೃತ್ವದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವರು. ಅವರು ವಿಶೇಷವಾಗಿ ಇನ್ನೊಂದ್ಸಲ ಅವ್ರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಕೂಡ ಆವಾಗಲೇ ಹೇಳ್ತಾ ಇದ್ದಾರೆ ಶಂಕರಪ್ಪನವರು, ಶಾಸಕರು ಕೂಡ ಬಂದಿದ್ದಾರೆ. ನಾವು ಶಾಸಕರ ಹತ್ರ ಕೂತ್ಕೊಂಡು ಮಾತಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚೆನ್ನಾಗಿ ಮಾಡ್ಕೊಳ್ಬೋದು. ಇಡೀ ಜಿಲ್ಲೆಯಲ್ಲಿ ಕೂಡ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ನಮ್ಮ ತಾಲೂಕಲ್ಲಿ ಮಾಡಬೇಕು ಅಂತೆಲ್ಲ ಕೂಡ ತೀರ್ಮಾನ ಮಾಡುವುದು ಬಗ್ಗೆ ನಾವು ಇವಾಗಲೇ ಭಾನುವಾರ ನಾವು ಕರೆಸೆಲ್ಲ ಕೂಡ ಮಾತಾಡೋದು 500 ಜನ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅಂದ್ರೆ ಇವತ್ತು ಯಾಕಂದ್ರೆ ಮೊದಲು ನಾವು 2 ವರ್ಷ ಆಯ್ತು ಮಾಡಿ 100 ಪಲ್ಲಕ್ಕಿ ಕರೆಸಿದ್ವಿ ಮೇಡಮ್. ಬೆಳ್ಳಿ ಪಲ್ಲಕ್ಕಿನ ಅಷ್ಟೊಂದು ಚೆನ್ನಾಗಿ ಮಾಡಿಸಿದ್ವು. ಮಾಡಿದ್ರೆ ಚೆನ್ನಾಗಿ ಮಾಡ್ತೀವಿ, ಇಲ್ಲ ಅಂದ್ರೆ 1-2 ವರ್ಷ 3 ವರ್ಷ ಹಿಂಗೆ ನಮ್ಮ ತಾಲೂಕು ಆಫೀಸಲ್ಲೇ ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವು. ಅದರಿಂದ ಇವತ್ತು ಈ ಕಾರ್ಯಕ್ರಮ 856ನೇ ಜಯಂತ್ಯೋತ್ಸವ ಬಹಳ ಚೆನ್ನಾಗಿ ಸರಳವಾಗಿ ನಡೆಸ್ಕೊಡೋದಕ್ಕೆ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದಿಂದ ಕೂಡ 4 ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವು. ಬಂಡೆಗಳು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಮೊದಲಿಂದ ಕೂಡ ಅದೇ. ಈಗಾಗಲೇ ಕೆರೆ ಕಟ್ಟೆ ಇದೆಲ್ಲ ಕಟ್ಟಿರ್ತಕ್ಕಂಥವ್ರು ನಮ್ಮ ಸಮಾಜದವರು. ಅದನ್ನ ಯಾರ್ಯಾರು ಬಂಡೆ ಹೊಡಿತಾರೋ ಅದು ಬ್ಲಾಸ್ಟ್ ಮಾಡೋಲ್ಲ, ಯಾರು ಬಂಡೆ ಸುಡ್ಕೊಂಡು ಹೊಡಿತಾರೋ ಅವರೇ ಗುರುತಿಸಿ ಅವ್ರಿಗೆ ತಾಲೂಕು ದಂಡಾಧಿಕಾರಿಗಳು ಸರ್ಟಿಫಿಕೇಟ್ ಕೊಟ್ಟು ಅದನ್ನ ಮೈನ್ ಸಂಚಾಲಜಿಸ್ಟ್ ಅವರು ಮಂಜೂರು ಮಾಡಬೇಕು ಅಂತ ಈಗಾಗಲೇ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಆದೇಶ ಬಂದಿದೆ. 20 ದಿವಸ ಆಗಿದೆ. ಅದರಿಂದ ಯಾರಾದ್ರೂ ಬಂದ್ರೆ ಮೇಡಮ್ ಅವರೇ, ಈಗ ಓಬಳೇಶ್ವರ ಬಂಡೆ, ಕದ್ರಿಪುರ ಬಂಡೆ ಮತ್ತೆ ಆವಣಿ ಬಂಡೆ, ರಾಮಾಪುರ ಬಂಡೆಗಳೆಲ್ಲ ಇದೆ. ಏನ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಹೊಡ್ಕೊಂಡಿರ್ತಕ್ಕಂಥವ್ರು, ಬಂಡೆ ಹೊಡ್ಕೊಳ್ತಾ ಇರ್ತಕ್ಕಂಥವ್ರು ಬಡವರು, ಅವರು ಆ ಕಚೇರಿಗಳ ಹತ್ರ ಬಂದು ಹೋರಾಡಿ ಮಾಡಿಸ್ಕೊಂಡು ಶಕ್ತಿ ಇರಲ್ಲ. ಯಾರು ನಾವು ತಿಳುವಳಿಕೆ ಇರ್ತಕ್ಕಂಥವ್ರು ಹೇಳಿ ಅಲ್ಲಿ ಅದೇನಾದ್ರೂ ಯಾರಾದ್ರೂ ಅರ್ಜಿ ಬಂದ್ರೆ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ RIಗಳಾದ್ರೆ ಸೆಕ್ರೆಟರಿಗಳಾದ್ರೆ ಹೇಳಿ ಸ್ಥಳ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಕೊಡ್ಬೇಕು ಮೇಡಮ್. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬೇರೆಯವರು 1-2 ಎಕರೆ 3 ಎಕರೆ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಬಂಡೆ ಹೊಡಿಬೇಕಂದ್ರೆ ನೀವು ನಮ್ಗೆ ರೆವಿನ್ಯೂ ಕಟ್ಟಿ ನೀವು ಹುಡ್ಕೋಬೇಕು ಅಂತ ನಮ್ಗೆ ಒತ್ತಾಯ ಆಗ್ತದೆ. ನಾವು 25 ವರ್ಷ ನಾವು ಹೋರಾಟ ಮಾಡಿ ಮತ್ತೆ ನಮ್ಗೆ ತೊಂದರೆ ಆಗ್ತದೆ. ಅದನ್ನ ದಯವಿಟ್ಟು ಇದುವರೆಗೂ ಅರ್ಜಿಗಳು ಬಂದಿದೆ ಇಲ್ಲ, ಇನ್ನು ಬಂದ್ರೆ ಆ ರೀತಿ ಮಾಡ್ಬೇಕು ತಮ್ಮಲ್ಲಿ ಮನವಿ. ಅರ್ಜಿಗಳು ಇದುವರೆಗೂ ಬಂದಿಲ್ಲ. ಸರ್ಕ್ಯುಲರ್ ಸಮೇತ ಅರ್ಜಿಗಳನ್ನು ಕಳಿಸ್ಕೊಡಿ. ನಾನು RIಗಳ ಮುಖಾಂತರ ಪರಿಶೀಲನೆ ಮಾಡಿ ನಿಮ್ಮ ಸಮುದಾಯಕ್ಕೆ ಏನ್ ಸಲ್ಲಬೇಕೋ ಅದನ್ನ ಇದು ಮಾಡಿ.
ಮೊನ್ನೆ ಎಲ್ಲ MP ಅವರು ಕರೆಸಿದ್ರು, ಕರೆಸ್ಬಿಟ್ಟು ಈಗ ಹೇಳಿದ್ರು ಬಂಡೆ ಪ್ರಾಬ್ಲಮ್ ಆಗಿತ್ತು. ಈಗಾಗಲೇ ಅವ್ರು ಬಂದು ಸರ್ಕ್ಯುಲರ್ ಬಂದು ನೆನ್ನೆ ಸರ್ಕ್ಯುಲರ್ ಔಟ್ ಆಗಿದೆ, ಬೆಳಗ್ಗೆನೇ ಅರ್ಜಿ ಕೊಡ್ತಿದ್ದಾರೆ. ಬಂಡೆ ಹುಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಇಲ್ಲ, ಬೇರೆಯವರು ಸೊನ್ನೆ ಪುಟ್ಟ ಬಂಡೆಯಲ್ಲಿ ಕೋಲಾರ ತಾಲೂಕಲ್ಲಿ ಬೇರೆಯವರು ಅರ್ಜಿಗಳು ಕೊಟ್ಬಿಟ್ಟಿದ್ದಾರೆ. ಅದನ್ನ ಎಲ್ಲ ಬಂದು ಹೇಳೋದಕ್ಕೋಸ್ಕರ ಆಮೇಲೆ ಅಧಿಕಾರ ಈ ನಮ್ಮ ತಾಲೂಕಲ್ಲಿ ಏನಾದ್ರು ಬಂದ್ರೆ ಅಚ್ಚುಕಟ್ಟಾಗಿ ಎಲ್ಲ ಯಾರು ಕೆಲಸ ಮಾಡ್ತಾ ಇದಾರೋ ಇನ್ನು 10 ಗುಂಟೆ 20 ಗುಂಟೆ 1/2 ಎಕರೆ ಏನ್ ಮಾಡ್ಕೊಡಂಗಿಲ್ಲ, 1 ಎಕರೆ 2 ಎಕರೆ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶ ಇರೋದ್ರಿಂದ ಒಂದ್ 4-5 ಜನ ಒಂದು ಸಮಸ್ಯೆ ಬಿಟ್ಟು ಸಂಘ ಮಾಡ್ಕೊಂಡು ಒಂದ್ 4-10 ಜನ ಸಂಘ ಮಾಡ್ಕೊಂಡು ಅವ್ರ 2 ಎಕರೆ 1 ಎಕರೆ ಮಾಡ್ಕೊಂಡು ಮತ್ತೆ ಅವರೇ ರೆವಿನ್ಯೂ ಕಟ್ಕೊಂಡು ಅವರೇ ಹೊಡ್ಕೊಂಡು ಹೋಗ್ಬೇಕು ಅಂತ ಇವತ್ತು ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಆದೇಶ ಮಾಡಿಸಿದ್ದಾರೆ. ಆ 25 ವರ್ಷ ಹೋರಾಟವನ್ನ ಇವತ್ತು ನಮ್ಮ ಕನಸು ನನಸಾಗಿದೆ. ಒಂದು ಜಯಂತಿಯನ್ನ ನಾವು ಇವತ್ತು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ತಾಲೂಕು ಕಚೇರಿಯಲ್ಲಿ ಎಲ್ಲ ಆ ಜಯಂತಿಯ ಅಂಗವಾಗಿ ಬಂದಿರತಕ್ಕಂತ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಈ ಮುಖಂಡರಿಗೆಲ್ಲರಿಗೂ ಮತ್ತೆ ಸದಸ್ಯರಿಗೆ ಹಾಗೂ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಸಿದ್ದರಾಮೇಶ್ವರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಬಯಸ್ತೀನಿ. ಸಿದ್ದರಾಮೇಶ್ವರ ಇವರು 12ನೇ ಶತಮಾನದ ವಚನಕಾರ, ತುಂಬಾ ಪ್ರಸಿದ್ಧ ವಚನಕಾರರು. ಇವರು ಬರೆದಿರ್ತಕ್ಕಂತ ವಚನಗಳು ಎಷ್ಟು ಒಂದು ಅದ್ಭುತವಾಗಿದೆ ಅಂತಂದ್ರೆ ನಾನು ಒಂದು ಉದಾಹರಣೆ ಸಮೇತ ಹೇಳ್ತೀನಿ. ಕಾಯಕವೇ ಕೈಲಾಸ, ಇದನ್ನ ನಂಬ್ಕೊಂಡಿರ್ತಕ್ಕಂಥ ಕಾಯಕ ಯೋಗಿ ಇವರು. ಎಲ್ಲಾ ವಚನಕಾರರಲ್ಲೂ ಕೂಡ ಇವರಿಗೆ ಕಾಯಕ ಯೋಗಿ ಅಂತಕ್ಕಂಥ ಒಂದು ಹೆಸರು ಬಂದಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಚರಣೆ ಮಾಡಿ ಬಂದ್ರೆ ಸಾಲದು, ಅದನ್ನ ನಾವು ಏನು ದಿನನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದನ್ನ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದಾಗ ನಾವು ದೇವಸ್ಥಾನಕ್ಕೆ ಹೋದಷ್ಟೇ ಸಾರ್ಥಕ ಆಗ್ತದೆ ಅಂತ ಅವರು ವಚನಗಳ ಮುಖಾಂತರ ತಿಳಿಸಿದ್ದಾರೆ. ಹಾಗಾಗಿ ಬರೀ ನಾವು ಆಚರಣೆಗಳನ್ನೇ ಮಾಡೋದಲ್ಲ, ನಾವು ಕಾರ್ಯಗಳನ್ನ ಮಾಡಬೇಕು ಅನ್ನೋದು, ಕೆಲಸಕ್ಕೆ ಒತ್ತು ಕೊಡಬೇಕು ಅನ್ನೋದು ಅವರ ಒಂದು ವಚನಗಳ ಮುಖಾಂತರ ಅವ್ರು ಹೇಳ್ತಕ್ಕಂಥ ಸಾರ. ಅವರು ಸುಮಾರು ಸೊನ್ನಲಿಗೆ ಅಂತಕ್ಕಂಥದ್ದು ಅವರ ಸ್ವಂತ ಕಾರ್ಯಕ್ಷೇತ್ರ. ಸೊನ್ನಲಿಗೆಗೆ ಹೋದ್ರೆ ನಾವು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಈಗಲೂ ಕೂಡ ನೋಡ್ಬೋದು. ಸುಮಾರು ಕೆರೆಗಳನ್ನ ಅವರು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಒಂದ್ಸರಿ ಅಷ್ಟು ಕೆರೆಗಳನ್ನ ಅವರು ಮಾಡೋದು ಅಭಿವೃದ್ಧಿಯನ್ನು ನೋಡಿ ಸಿದ್ದರಾಮೇಶ್ವರ ಒಂದ್ಸರಿ ಕನ್ಸಲ್ಲಿ ಬಂದು ದೇವತೆಗಳು ಕೇಳಿದ್ರಂತೆ, ನೀವು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆರೆಯಲ್ಲಿ ಆ ಜಲದಲ್ಲಿ ನಾವು ವಾಸ ಮಾಡ್ತೀವಿ ಅಂತ. ಅಂದ್ರೆ ಅವರ ಕಾರ್ಯಗಳು ಅಷ್ಟು ಕಾರ್ಯವೈಖರಿ ದೇವರಿಗೆ ಅಷ್ಟು ಮೆಚ್ಚುಗೆ ಆಗಿತ್ತು ಅಂತಕ್ಕಂಥದ್ದು. ಬರೀ ದೇವಸ್ಥಾನಕ್ಕೆ ಹೋದ್ರೆ ಸಾಲದು, ನಾವು ಮಾಡ್ತಕ್ಕಂಥ ಕೆಲಸ ಕೂಡ ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಿದ್ದರಾಮೇಶ್ವರರ ಒಂದು ಅಭಿಮತ. ಈ ಸಮಯದಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಉತ್ತಮ ಕಾಯಕ ಯೋಗಿಯಾಗಿ ಅವರು 12ನೇ ಶತಮಾನದಲ್ಲಿ ಬರ್ತಿರ್ತಕ್ಕಂಥ ವಚನಗಳು ಇವತ್ತು ಇಡೀ ದೇಶದಲ್ಲೇ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡಿತಾ ಇದೆ. ಈಗಲೂ ಕೂಡ ಅವರ ವಚನಗಳನ್ನ ನಾವು ಹೈಸ್ಕೂಲಿಂದ ಹಿಡಿದು ಕಾಲೇಜು, ಡಿಗ್ರಿ ಎಲ್ಲಾ ಮಟ್ಟದಲ್ಲೂ ಕೂಡ, ಈವನ್ KS ಎಕ್ಸಾಮ್ ಅಲ್ಲೂ ಕೂಡ ಅವರ ವಚನಗಳನ್ನ ನಾವು ಓದ್ತೀವಿ, ಮತ್ತೆ ಎಕ್ಸಾಮ್ಗಳು ಕೂಡ ಬರೀತಾ ಇದ್ದೀವಿ. ಸೊ ಈ ಎಲ್ಲಾ ಒಂದು ಮುಖಂಡರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.